ನೋಡ್ರಿ ನಮ್ಮ ಆಡುಗಳು ಇವತ್ತು ಬಿಸಿಲಿನಾಗ ಆಡುಗಳು ಏನು ಮಾಡ್ತಾವೆ ಅಂತೇಳಿ ಈ ವಿಡಿಯೋದ ನೋಡಮ್ರಿ. ಇಲ್ಲಿ ನೋಡ್ರಿ, ಬಿಸಿಲಿನಾಗ ಜಾಸ್ತಿ ಮೈಯಂಗಿಲ್ಲ, ಸುಮ್ಮ ಮೈದಂಗೆ ಮಾಡ್ತಾವೆ. ಸ್ವಲ್ಪ ತಿನ್ಬೇಕೋ ಬೇಡೋ ಅನ್ನಂಗೆ ಮಾಡ್ತಾವೆ. ತಿನ್ಲೋ ಬೇಡೋ ಇದನ್ನ ತಿನ್ಲೋ ಬೇಡೋ ಅನ್ನೋ ಥರ ಮಾಡ್ತಾವೆ. ಅಲ್ಲಿ ನೋಡ್ರಿ, ಅದ ಸಾಯಂಕಾಲ ಟೈಮ್ನಾಗ ಹೆಂಗೆ ಮೈತಿರ್ತಾವೆ ಅಂತೇಳಿ ನಾವು ಹೋದ್ಲಾಗ್ನೇ ನೋಡಿರ್ಬೋದು. ಮರಿಗಳು ನೋಡ್ರಿ, ಮರಿಗಳು ಮೈಯಂಗಿಲ್ಲ, ಅದ್ರ ಬುಡಕಾಯಿಸಿ ಬಂದು ತಿಂದಂಗೆ ಮಾಡ್ತೈತಿ. ಇದು ನೋಡ್ರಿ, ತಿನ್ನಂಗಿಲ್ಲ, ಜಾಸ್ತಿ ಇಂದೋರ್ ಥರ ಸುಮ್ಮನೆ ನಾಟಕ ಮಾಡ್ತಾವೆ ಅಷ್ಟೇ ಇಲ್ಲಿ. ಆಮೇಲೆ ಬಿಸಿಲು ಜಾಸ್ತಿ ಇದ್ದಾಗ ಏನು ಮಾಡ್ತಾವೆ ಅಂದ್ರೆ ತೇಗ್ತಾವ್ರಿ ಭಾಳ. ತೇಕೋದು, ಆಮೇಲೆ ತೇಕೋತ್ ನಿಂತು ಬಿಡೋದು ಎಲ್ಲರ ನೆರಳಿಗೆ. ಮೈದಿಲ್ಲ, ಒಟ್ಟು ನಿಂದ್ರದು, ಒಟ್ಟು ನಿಂತು ಟೈಮ್ ಪಾಸ್ ಮಾಡ್ತಾವೆ ಬಿಸಿಲ್ನಾಗ. ಆಮೇಲೆ ಇವು ಆಡುಗಳು ಯಾವಾಗ ಮೈತಾವೆ ಅಂತಂದು ಬರಾಕತ್ತು ನೋಡ್ರಿ ಎಲ್ಲ ಈ ಕಡೆ. ನಾ ಈ ಕಡೆ ಬಂದು ಸ್ವಲ್ಪ ಕೂತ್ನೆ, ಎಲ್ಲ ನನ್ನ ಕಡೆ ಬರಾಕತ್ತವು. ಬಂದು ಕೇಶಿಂದ ಇವು ಇಲ್ಲೇ ಮನ್ಕೋತಾವ ಆ ಕಡೆ ಮುಂದೆ ಹೋಗಿ. ಇದು ನೋಡ್ರಿ ಸಣ್ಣ ಮರಿ ಎಷ್ಟು ಕ್ಯೂಟ್ ಐತಿ. ಇರಾಕ್ ಹೋಯ್ತದ ದೊಡ್ಡ ಮರಿ, ಅದಕ್ಕೆ ಆ ಕಡೆ ಹೋದು ನೋಡ್ರಿ ತೆಳ್ಯಾಕ. ನಾ ಇಲ್ಲೇ ಕುಂತಿದ್ದೆ, ಕೆಳಕ್ಕೆ ಹೋಗಿ ಅಲ್ಲೇ ಸ್ವಲ್ಪ ಮೈದಂಗೆ ಮಾಡಿ ಮನ್ಕೊಂಬಿಡ್ತಾವ್ರಿ. ಬಿಸಿಲಿನಾಗ ಆಡುಗಳು ಜಾಸ್ತಿ ಮೈಯಂಗಿಲ್ಲ ರೀ, ತೇಗ್ತಾವೆ, ಎಲ್ಲ ತೇಗ್ಕೊಂತ ನಿಂದಿರ್ತಾವೆ. ನೋಡ್ಬೋದು ಹೆಂಗೆ ನಿಂದಿರ್ತಾವೆ. ಇವಾಗ ತಾನೇ ಮೈದಂಗೆ ಮಾಡ್ದು. ಈಗ ನೋಡ್ರಿ ಹೆಂಗೆ ನಿಂತಾವೆ ನೋಡ್ರಿ, ಎಲ್ಲ ಲಾಸ್ಟ್ ಇಲ್ಲೇ ನಿಂತು ಬಿಡ್ತಾವೆ. ಆಮೇಲೆ ಏನು ಮಾಡ್ತಾವೆ, ಇಲ್ಲೇ ಮನ್ಕೊಂಬಿಡ್ತಾವೆ. ಬರೀ ನಿಂದ್ರೋದಲ್ಲ, ಇಲ್ಲೇ ಮನ್ಕೊಂಬಿಡ್ತಾವೆ. 1 ಅವರ್ ಮಿನಿಮಮ್ 1 ತಾಸು ಇಲ್ಲೇ ಮನ್ಕೋತಾವ್ರಿ. ಇಲ್ಲೇ ಮನ್ಕೊಂಡು ಆಮೇಲೆ ಮಧ್ಯಾಹ್ನ ಹೋಗಿ ನೀರು ಕುಡಿದ ಮೇಲೆ ಆಮೇಲೆ ಮೈತಾವೆ. ಬಿಸಿಲಾಗ ಒಟ್ಟು ಮೈಯಂಗಿಲ್ಲ, ಬರೇ ಸುಮ್ಮ ಅಡ್ಡಾಡ್ತಾವೆ ಭಾಳ. ಆ ಕಡೆ ಮೈಸಾಕ ಅಲ್ಲೇ ಬಿಟ್ರೆ ಅಲ್ಲೇ ಅಡ್ಡಾಡೋದು, ಇಲ್ಲಿ ಬಿಟ್ರೆ ಇಲ್ಲೇ ಅಡ್ಡಾಡೋದು. ಆಡು ಒಂದೇ ಕಡೆ ನಿಂತು ಮೈಯಂಗಿಲ್ಲ ರೀ. ಈ ಆಡು ಮೈಬೇಕಂದ್ರೆ ಮತ್ತೆ ಮಧ್ಯಾಹ್ನ ನೀರು ಕುಡಿಸ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ಹೆಂಗೆ ನಿಂತಾವೆ ಬಂದು ಮೈಯೆಲ್ಲ ಒಟ್ಟು ಆಡುಗಳು. ಇವಾಗ ಆಡುಗಳನ್ನ ತೊಗೊಂಡು ಹೋಗ್ತೀನಿ ರೀ ಆ ಕಡೆ ಹೋಗಿ ಇನ್ನೊಂದು ಸ್ವಲ್ಪ ಮೈಸ್ತೀನಿ, ಬಿಡಂಗಿಲ್ಲ ಅವಕ್ಕೆ. ಹಂಗೆ ನಿಂದ್ರೆ ಹೋದ್ರೆ ಅವು ಆಡುಗಳಿಗೆ ತಂದಿದ್ದು ವೇಸ್ಟ್ ಆಗಿಬಿಡ್ತೈತಿ. ಅವಕ್ಕೆ ಬಿಡಂಗಿಲ್ಲ, ನಾನು ತೊಗೊಂಡು ಬರಾಕತ್ತೀನಿ ನೋಡ್ರಿ. ಈ ಕಡೆ ಬರಾಕತ್ತೀನಿ ನಾನು, ಅವು ಈ ಕಡೆ ಬರಾಕತ್ತಾವೆ. ತೊಗೊಂಡು ಹೋಗಿ ಸೀದಾ ಏನು ಮಾಡ್ತೀನಿ, ಅಲ್ಲೇ ಬಿಡ್ತೀನಿ. ಇನ್ನೂ 1 ತಾಸು ಅವು ಇವಾಗ ಮನ್ಕೊಂಬಿಡ್ತಾವೆ. ನಾ ಅಲ್ಲೇ ಬಿಟ್ರೆ ಬಿಸಿಲು ಭಾಳ ಐತಿ. ಇವಾಗ ಟೈಮ 12 ಗಂಟೆ ಆಗೈತಿ. 1 ಗಂಟೆವರೆಗೂ ಅವು ಮೈಬೇಕಂತಂದ್ರೆ ಅಲ್ಲಿ ಹೋಗಿ ಒಂದು ಸ್ವಲ್ಪ ನೆರಳಿದ್ದಲ್ಲೇ ಮೈಸ್ಬೇಕು, ಇಲ್ಲಾಂದ್ರೆ ಅವು ಮೈಯಂಗಿಲ್ಲ. ನೆರಳಿದ್ದಲ್ಲಿ ಕರ್ಕೊಂಡು ಹೊಂಟೀನಿ ರೀ. ಅಲ್ಲೇ ಹೋಗಿ ನೆರಳಿದ್ದಲ್ಲಿ ಸ್ವಲ್ಪ ಮೈಸ್ಬಿಟ್ಟು ಇವಾಗ ನೋಡ್ರಿ, ಇವಾಗ ತಾನೇ ಮೈಲಿಲ್ಲ, ಹೆಂಗೆ ನಿಂತಿದ್ದು. ಇವಾಗ ನಾನು ಸ್ವಲ್ಪ ನೆರಳಿದ್ದಲ್ಲಿ ಕರ್ಕೊಂಬರ್ತೀನಿ ಇವಕ್ಕೆ. ಇವಾಗ ಹೆಂಗೆ ಮೈತಾವೆ ನೋಡ್ರಿ. ಹೊಡ್ಕೊಂಡು ಹೊಂಟೀನಿ ನೋಡ್ರಿ, ನೆರಳಾಗ ಹೊಡ್ಕೊಂಡೋಗಿ ಅಲ್ಲೇ ಬಿಡ್ತೀನಿ. ಅಲ್ಲೇ ಮೈತಾವೆ. ಅಲ್ಲಿ ಹೆಂಗೆ ಮೈತಾವೆ, ಇಲ್ಲಿ ಹೆಂಗೆ ಮೈಯಂಗಿಲ್ಲ. ಯಾಕೆ ಮೈಯಂಗಿಲ್ಲ ಅಂದ್ರೆ ಬಿಸಿಲು ಭಾಳ ಐತಿ. ಇವಾಗ ಅಲ್ಲಿ ಬಿಟ್ರೆ ಸ್ವಲ್ಪ ಮೈತಾವೆ. ಈಗ ನೋಡ್ರಿ, ಈ ಕಡೆ ನೆರಳಿದ್ದಲ್ಲಿ ಸ್ವಲ್ಪ ತೊಗೊಂಡು ಬನ್ನಿ. ಈ ಕಡೆ ಸ್ವಲ್ಪ ಜಾಸ್ತಿ ಹುಲ್ಲಿದ್ದಲ್ಲಿ ತೊಗೊಂಬನ್ನಿ. ಮೇವಿದ್ದಲ್ಲಿ ಇಲ್ಲಿ ಹೆಂಗೆ ಮೈತಾವೆ ನೋಡ್ರಿ. ಎಲ್ಲ ಗ್ರೂಪ ಸೇರಿ ಮೈಯಾಕತ್ತಾವೆ. ಸಣ್ಣ ಮೈಯಾಕತ್ತಾವೆ ನೋಡ್ರಿ. ಇಲ್ಲಿ ಹಿಂದ್ಗಡೆ ನೋಡ್ಬೋದು ನೀವು. ನೋಡ್ರಿ, ಇಲ್ಲೇ ಮೈಲಾಕತ್ತಾವು. ಸ್ವಲ್ಪ ನೆರಳಿದ್ದ ಕಡೆ ಬಿಟ್ಟೀನಿ. ನೆರಳಿದ್ದ ಕಡೆ ಸ್ವಲ್ಪ ಬಿಟ್ರೆ ಮೈತಾವ್ರಿ, ಇಲ್ಲ ಅಂದ್ರೆ ಸುಮ್ಮ ನಿಂತು ಬಿಡ್ತಾವೆ. ಹಂಗೆ ನಿಂತು ಏನು ಮಾಡ್ತಾವೆ, ಅದೇ ಜಾಗದಾಗ ಮನ್ಕೊಂಡು 1-1.5 ತಾಸು ಮೈಯೋದು ಟೈಮ್ ಏನದ ಮನ್ಕೊಂಡು ವೇಸ್ಟ್ ಮಾಡಿಬಿಡ್ತಾವೆ. ಇಲ್ಲಿ ನೋಡ್ರಿ ಮನ್ಕೊಂಡೋದು ನೋಡ್ರಿ, ಈ ಥರ ನೆರಳಿಗೆ ಬಂದು ಮನ್ಕೊಂಬಿಡ್ತಾವೆ. ಇವು ಸಣ್ಣ ಮರಿಗಳ್ರಿ, ಇವಕ್ಕೆ ಬಿಸಿಲು ಭಾಳ ಹತ್ತೈತಿ. ಆಮೇಲೆ ದೊಡ್ಡಕ್ಕೂ ಹತ್ತೈತ್ರಿ ಬಿಸಿಲು, ಆದರೂ ಮೈತಾವೆ ಸ್ವಲ್ಪ ಹೊಡೆದ್ರೆ ಅವಕ್ಕೆ ನೆರಳಿಗೆ. ಇವು ಸಣ್ಣ ಮರಿಗೆ ಅಷ್ಟು ಕೆಪಾಸಿಟಿ ಇರೋಂಗಿಲ್ಲ, ಬಿಸಿಲನ್ನು ತಡ್ಕೊಳ್ಳೋವಂಥ ಶಕ್ತಿ ಇರೋಲ್ಲ, ಅದಕ್ಕೆ ಮನ್ಕೊಂಬಿಡ್ತಾವೆ ನೋಡ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಾಗ ನೆಕ್ಸ್ಟ್ ವ್ಲಾಗ್ನಾಗ ಮತ್ತೆ ಸಿಗಮು. ಬಾಯ್ ಎಲ್ಲರಿಗೂ ಧನ್ಯವಾದಗಳು.